ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇತ್ತೀಚೆಗೆ ಏನಾಗ್ತಿದೆ ಗೊತ್ತಾ, ಕ್ಯಾಶುಯಲ್ ಆಗಿ ಮಾತಾಡ್ತಿದ್ದೀನಿ. ನಾನು ಆಚೆ ಕಡೆ ಹೋದ್ರೆ ನಿಜವಾಗಿಯೂ ಪ್ರತಿಯೊಬ್ಬರು ನನ್ನ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಜನ. ದಟ್ ಮೀನ್ಸ್ ರೋಡಲ್ಲಿ ವಾಕ್ ಮಾಡ್ಬೇಕಾದ್ರೆ ಹೆಣ್ಮಕ್ಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು, ಏಜ್ ಓಲ್ಡ್ ಆಗಿರ್ಬೋದು, ಟೀನೇಜರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಜಸ್ಟ್ ಈ ರೀತಿ ತಿರುಗಿ ನೋಡ್ತಾ ಹೋಗ್ತಾರೆ. ಯಾಕೆಂದ್ರೆ ನನ್ನಲ್ಲಿ ಆಗಿರುವಂತಹ ಬದಲಾವಣೆ. ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ನಾನ್ ಮಾಡ್ತಾ ಇರುವಂತಹ ಡಯಟ್ ನನ್ನ ಬಾಡಿನ ನಿಜವಾಗಿಯೂ ಸ್ಲಿಮ್ ಮಾಡ್ತಾ ಇದೆ. ಸಂಪೂರ್ಣ ಸ್ಲಿಮ್ ಆಗಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ಸ್ಲಿಮ್ ಮಾಡ್ತಾ ಇದೆ. ಹಾಗೂ ನನ್ನ ಕೂದಲು, ನಟ್ ಸ್ಕಿನ್ ಬದಲಾಗ್ತಾ ಇರುವಂತಹ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಕಿನ್. ಏನಕ್ಕೆ ನನ್ನ ಚಾನೆಲ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂತಹ ಈ ಒಂದು ರೆಗ್ಯುಲರ್ ಹೇರ್ ಕೇರ್ ರೆಮಿಡೀಸ್, ಫೇಶಿಯಲ್ ಸ್ಕಿನ್ ರೆಮಿಡೀಸ್ ಹಾಗೂ ಡಯಟ್ ರೆಮಿಡೀಸ್, ಡಯಟ್ ಫುಡ್ ಹಾಗೂ ಡಯಟ್ ಎಕ್ಸರ್ಸೈಸಸ್ ಹಾಗೂ ಫಸ್ಟ್ ಅಂಡ್ ಫಾರ್ಮೋಸ್ಟ್ 1 ಮಂತ್ ಚಾಲೆಂಜ್ ನ ಯೋಗ ಪ್ರಾಕ್ಟೀಸ್, ಯೋಗ ಕ್ಲಾಸಸ್ ಇಂದ ನನಗೆ ಈ ರೀತಿ ಗಮನಾರ್ಹವಾದ ವಿಸಿಬಲಿ ಜನಗಳು ನನ್ನನ್ನ ಗುರುತಿಸ್ತಾ ಇದ್ದಾರೆ. ಸಮಥಿಂಗ್ ಇಸ್ ಚೇಂಜ್ ಇನ್ ಹರ್ ಅಂತ ನನಗೆ ಗೊತ್ತಿರೋ ಸಮೇತ ನನಗೆ ಹೇಳ್ತಾ ಇದ್ದಾರೆ. ಹಾಗೂ ಹೊಸಬ್ರು ದಾರಿ ಹೋಗರು ಕೂಡ ನನ್ನ ತಿರುಗಿ ನೋಡ್ತಾ ಇದ್ದಾರೆ. ಈ ಒಂದು ಅಟ್ರಾಕ್ಷನ್ ನನಗಿದ್ದು ನನ್ನ ಏಜ್ 20s ಇಂದ, ದಟ್ ಮೀನ್ಸ್ ಟೀನೇಜ್ ಇಂದ 20-30 ರೀಚ್ ಆಗೋದಂಕ ನನಗೆ ಈ ರೀತಿ ಅನಿಸ್ತಾ ಇತ್ತು. ನನಗೆಲ್ಲ ನೋಡ್ತಾರೆ ಅಂತ ಅಷ್ಟು ಫಿಟ್ ಆಗಿದ್ದೆ ನಾನು. ಬಟ್ ಆಫ್ಟರ್ ಡೆಲಿವರಿ ಸ್ವಲ್ಪ ನನಗೆ ವೇಟ್ ಜಾಸ್ತಿ ಆಯಿತು. ಐ ಗೇನ್ಡ್ ಮೈ ವೇಟ್. ಬಟ್ ಈಗ ಮತ್ತೆ ನಾನು ನನ್ನ ಹಳೆಯ ವೇಟಿಗೆ ಹೋಗ್ತಾ ಇದ್ದೀನಿ. ಆ ಒಂದು ನಾನು 30+, ಐ ಅಗ್ರಿ ವಿತ್ ದಟ್. ಬಟ್ ಆ ಒಂದು ಟೀನೇಜ್ ಹಾಗೂ 20+ ಏಜ್ ಅಲ್ಲಿರುವಂತಹ ಆ ಒಂದು ಮುಖದ ಮೇಲಿರುವಂತಹ ಗ್ಲೋ, ಬಾಡಿಲಿರುವಂತಹ ಒಂದು ಸ್ಟ್ರಕ್ಚರ್ ಮತ್ತೆ ನಾನು ಪಡ್ಕೊಳ್ತಾ ಇದ್ದೀನಿ. ಕೂದಲು ಕೂಡ ತುಂಬಾ ಯಂಗ್ ಆಗಿ ಕಾಣ್ತಾ ಇದೆ. ಸೊ ಇದಕ್ಕೆಲ್ಲ ಕಾರಣ ನನ್ನ ಒಂದು ವಿಡಿಯೋಸ್ ನಲ್ಲಿ ಮಾಡ್ತಾ ಇರುವಂತಹ, ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂತಹ ರೆಮಿಡೀಸ್, ಹೋಮ್ ರೆಮಿಡೀಸ್, ಯಾವುದೇ ರೀತಿ ಖರ್ಚಾಗದೇ ಇರುವಂತಹ ಹೋಮ್ ರೆಮಿಡೀಸ್. ಸೊ ಇದನ್ನ ನೀವು ಕೂಡ ಚಾಲೆಂಜ್ ಮಾಡಿ, ನೀವು ಅದನ್ನ ಅಳವಡಿಸ್ಕೊಳ್ಳಿ. ಚಾಲೆಂಜ್ ಮಾಡಿಕೊಂಡು ನೀವು ಅದನ್ನ ಫಾಲೋ ಅಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ, ಕಮಿಂಗ್ ಬ್ಯಾಕ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ದಿ ಬೆಸ್ಟ್ ರೆಮಿಡಿ ಫಾರ್ ಹೇರ್. ಇದು ದಾಸವಾಳದ ಹೂವು, ಬಿಳಿ ದಾಸವಾಳದ ಹೂವಿಂದ. ಇದು ಆಲ್ರೆಡಿ ತುಂಬಾ ದಿನ ಆಗಿತ್ತು ಈ ವಿಡಿಯೋ ಮಾಡಿ, ಬಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಕ್ಕೆ ಜಸ್ಟ್ ಏನೇನೋ ಮಧ್ಯ ಬರ್ತಾ ಇತ್ತು. ಗೊತ್ತಿಲ್ಲ, ನಂಗೆ ಟೈಮ್ ಎಲ್ಲದಕ್ಕೂ ಕೂಡ ಬರಬೇಕು ಅಂತಂತಾರೆ. ಇವತ್ತು ಇದನ್ನ ಶೇರ್ ಮಾಡಲೇಬೇಕು ಅಂತ ನಾನು ಈಗ ವಿಡಿಯೋ ಮಾಡಿ ಇದನ್ನ ಎಡಿಟ್ ಮಾಡಿ ಬೆಳಗ್ಗೆನೆ ಅದನ್ನ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಡೂ ವಾಚ್. ಕೇವಲ ಕಡಿಮೆ ವಸ್ತುಗಳಿಂದ ಈ ಒಂದು ಹೇರ್ ಪ್ಯಾಕ್ ನಾನು ಮಾಡ್ಕೊಳ್ತಾ ಇದ್ದೀನಿ. ರಿಸಲ್ಟ್ ನಿಮ್ಮ ಕಣ್ಮುಂದೆ ಇದೆ. ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ನೋಡಿ, ಒಂದ್ ನಿಮಿಷ ನೋಡಿ, ನಿಮ್ ಕಣ್ಮುಂದೆ ನಾನು ಬ್ಯಾಚ್ ತೋರಿಸ್ತಾ ಇದ್ದೀನಿ. ನೋಡಿ, ಈ ಒಂದು ಹೇರ್ ಪ್ಯಾಕ್ ಹಚ್ಕೊಂಡು 1.5 to 2 hours ತನಕ ನಾನು ಬಿಟ್ಬಿಟ್ಟು ಇದನ್ನ ನಾರ್ಮಲ್ ವಾಟರ್ ಅಂದ್ರೆ ಮೈಲ್ಡ್ ಬೆಚ್ಚಗಿರುವಂತಹ ನೀರಲ್ಲಿ ವಾಶ್ ಮಾಡ್ಕೊಂಡು, ಮೈಲ್ಡ್ ಶಾಂಪೂ ಅಥವಾ ಹರ್ಬಲ್ ಶಾಂಪೂ ಯೂಸ್ ಮಾಡಬಹುದು. ಅದ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ. ಒಂದಾದ್ರೂ ಕೂದಲು ಉದುರಿಲ್ಲ, ಖಂಡಿತವಾಗಿಯೂ ಉದುರಲ್ಲ. ನನ್ನ ನಂಬಿ, ನಾನು ಪ್ರಾಕ್ಟಿಕಲ್ ನಂಗೆ ನಿಮ್ ಜೊತೆ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವರಿಗೆ ಬೇಗ ರಿಸಲ್ಟ್ ಬರುತ್ತೆ, ಕೆಲವರಿಗೆ ಲೇಟ್ ಆಗಿ ರಿಸಲ್ಟ್ ಬರುತ್ತೆ ಅಷ್ಟೇ. ಫಸ್ಟಿಗೆ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡ್ಬಿಟ್ಟೆ ರಿಸಲ್ಟ್. ಈಗ ಯಾವ್ದು ಅಷ್ಟು ಹೇಳ್ತಾ ಇದಾರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಬನ್ನಿ, ಹಾಗಾದ್ರೆ ಈಗಾಗಲೇ ತುಂಬಾ ಮಾತಾಡ್ಬಿಟ್ಟು ನೋಡ್ಕೊಂಬೋಣ ಅದು ಯಾವ ಪ್ಯಾಕ್ ಅಂತ. ಬನ್ನಿ. ಮೊದಲಿಗೆ ನಾನು ಈ ರೀತಿ ಬಿಳಿ ದಾಸವಾಳದ ಹೂಗಳನ್ನ ತೆಗೆದುಕೊಂಡಿದ್ದೀನಿ. ಇದನ್ನ ವಾಶ್ ಮಾಡಿಕೊಂಡು ಜಸ್ಟ್ ಪ್ಲಕ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ತುಂಬ ಒಳ್ಳೆಯದು ಬಿಳಿ ದಾಸವಾಳ ಕೂದಲಿನ ಬೆಳವಣಿಗೆಗೆ. ಈಗ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಇದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ. ಇದಕ್ಕೆ ನಾನೀಗ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಇದು ಇನ್ನೂ ಕೂದಲಿಗೆ ಬೂಸ್ಟಪ್ ಕೊಡುತ್ತೆ. ನೆಕ್ಸ್ಟ್ ಇದೇ ಮಿಶ್ರಣಕ್ಕೆ ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು, ಹಾಲು ಹಾಗೂ ಈ ಬಿಳಿ ದಾಸವಾಳದ ಮಿಶ್ರಣ ಕೂದಲಿನ ಸರ್ವತೋಮುಖ ಅಭಿವೃದ್ಧಿಗೆ ತುಂಬಾ ಒಳ್ಳೆಯದು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಇದು ಮಜ್ಜಿಗೆ ರೀತಿ ಫಾರ್ಮ್ ಆಗುತ್ತೆ. ಯಾಕಂದರೆ ನಾನು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಮೊಸರು ಹಾಕಿದ್ದೆ. ಮಜ್ಜಿಗೆ ಮಾಡುವಂಥ ಕೆಲಸ ಬೇರೆ, ಮೊಸರು ಮಾಡುವಂಥ ಕೆಲಸ ಬೇರೆ. ಬಟ್ ಇದರಲ್ಲಿ ಇರುವಂಥ ಅಂಶ ಎರಡು ಒಂದೇ, ಲ್ಯಾಕ್ಟಿಕ್ ಆಸಿಡ್ ಕೂದಲಿಗೆ ನರಿಶ್ಮೆಂಟ್ ಹಾಗೂ ಆಲ್ಟರ್ನೇಟಿವ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಸೊ ದಟ್ ನಮ್ಮ ಕೂದಲಿಗೆ ಕಂಡೀಷನಿಂಗ್ ಸಿಕ್ಕ ಹಾಗಾಗುತ್ತೆ. ಗ್ರೈಂಡ್ ಮಾಡುವಾಗ ಮೊಸರನ್ನ ಹಾಕ್ಕೊಂಡಿದ್ದು ನೀವು ನೋಡಿದ್ರಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬಹುದು ಅಥವಾ ಮಜ್ಜಿಗೆ ಕೂಡ ಆ್ಯಡ್ ಮಾಡ್ಕೋಬಹುದು. ಸ್ವಲ್ಪ ನೀವು ಈ ರೀತಿಯಾಗಿ ಸ್ವಲ್ಪ ಥಿನ್ ಬೇಕಾದ್ರೆ ನೀವು ಮಾಡ್ಕೋಬಹುದು. ಸ್ವಲ್ಪ ಮಜ್ಜಿಗೆ ಆ್ಯಡ್ ಮಾಡ್ಕೋಬಹುದು ಅಥವಾ ನೀರನ್ನ ಆ್ಯಡ್ ಮಾಡ್ಕೋಬಹುದು. ನೋ ವರೀಸ್. ಎಸ್,
ಎಸ್, ಈಗ ನನ್ನ ಒಂದು ಎಫೆಕ್ಟಿವ್ ಆಗಿರುವಂತಹ ಹೇರ್ ಪ್ಯಾಕ್ ರೆಡಿಯಾಗಿದೆ. ಈಗ ಒಂದು 5 ನಿಮಿಷಗಳ ಕಾಲ ಇದನ್ನ ಹಾಗೆ ಬಿಟ್ಬಿಡ್ತೀನಿ. ಅದಾದ್ಮೇಲೆ ಇದನ್ನ ನಾನೀಗ ನಿಮ್ಮ ಮುಂದೆನೇ ಹೇರ್ಗೆ ಅಪ್ಲೈ ಮಾಡ್ಕೋತೀನಿ. ಓಕೆನಾ? ಕೀಪ್ ಆನ್ ವಾಚಿಂಗ್. ನೋಡ್ಕೊಂಬಂದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಈಗ ನಿಮ್ಮ ಮುಂದೆನೇ ಇದನ್ನ ಅಪ್ಲೈ ಕೂಡ ಮಾಡ್ಕೋತೀನಿ. ಬನ್ನಿ ಹಾಗಾದರೆ ಅಪ್ಲೈ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡ್ಕೊಂಡು. ಈ ಎಫೆಕ್ಟಿವ್ ಆಗಿರುವಂತಹ ಬಿಳಿ ದಾಸವಾಳದ ಈ ಪ್ಯಾಕ್ ನನ್ನ ಹತ್ರ ರೆಡಿಯಾಗಿದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಈಗ ಇದನ್ನ ನಾನು ಅಪ್ಲೈ ಮಾಡ್ಕೋತೀನಿ. ಖಂಡಿತವಾಗಿಯೂ ಈ ಒಂದು ವಿಂಟರ್ ಸೀಸನಲ್ಲಿ ಕೂದಲು ಉದುರೋದು ಜಾಸ್ತಿ. ನಾವು ಏನೇ ಹೇರ್ ಕೇರ್ ತಗೊಂಡ್ರು ಕೂಡ ಕೂದಲು 1-2 ಎಳೆ ಅದು ಉದುರ್ತಾನೆ ಇರುತ್ತೆ. ಪ್ರಾಂಪ್ಟ್ಲಿ ಟು ಸೇ, ನನಗೂ ಕೂಡ ಇಷ್ಟ ಹೇರ್ ಕೇರ್ ತಗೊಂಡ್ರು ಕೂಡ 1 ಎಳೆ 2 ಎಳೆ 4 ಎಳೆ ಅಂತ ಉದುರ್ತಾನೆ ಇದೆ. ಬಟ್ ನಾವು ಪ್ಲೀಸ್ ಕೇರ್ ತಗೊಳ್ಳೇಬೇಕು. ಯಾಕಂದ್ರೆ ವಿಂಟರಲ್ಲಿ ಕೂದಲು ಉದುರೋದು ಜಾಸ್ತಿ ಆಗ್ತಾನೆ ಇರುತ್ತೆ. ಬಿಕಾಸ್ ನಮ್ಮ ಸ್ಕಿನ್ ಎಲ್ಲ ಹೊಡಿತಾ ಇರುತ್ತೆ. ಅದು ಸ್ಕ್ಯಾಲ್ಪ್ ಮೇಲೆ ತುಂಬಾ ಪರಿಣಾಮಕಾರಿಯಾಗಿರುವಂತಹ ಪ್ರಭಾವವನ್ನು ಬೀರುತ್ತೆ. ಸೊ ಈ ಒಂದು ಬಿಳಿ ದಾಸವಾಳದ ಹೇರ್ ಪ್ಯಾಕ್ ಏನಿದೆ ಇದು ಹಚ್ಕೊಳ್ಳೋದ್ರಿಂದ ಖಂಡಿತವಾಗಿ ಗಮನಾರ್ಹವಾದ ರಿಸಲ್ಟ್ ಕಾಣ್ತೀನಿ. ಸೊ ನಾನೀಗ ಹಚ್ಕೊಳ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಹೇರ್ಗೆ ಆಗಲೇ ಆಯಿಲಿಂಗ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದೇ ಆಯಿಲ್ ಇದ್ರೂ ಅದನ್ನ ನೀವು ಹಚ್ಕೊಂಡು ಅದಾದ ನಂತರ ಇದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್. ಬಿಳಿ ದಾಸವಾಳ ಅಥವಾ ಕೆಂಪು ದಾಸವಾಳ, ಈ ದಾಸವಾಳದ ಹೂಗಳು ಕೂದಲಿಗೆ ತುಂಬ ಒಳ್ಳೆ ಸ್ಟ್ರೆಂಥನಿಂಗ್ ಪ್ರಾಪರ್ಟಿ ಕೊಡುತ್ತೆ. ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಅಂಶ ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ ಹಾಗೂ ಕೂದಲಿನ ನಮ್ಮ ಬುರುಡೆ ಏನಿರುತ್ತೆ ಅದಕ್ಕೆ ಶಕ್ತಿ ಕೊಟ್ಟು ರೂಟ್ಸ್ನ ಸ್ಟ್ರೆಂಥನಿಂಗ್ ಮಾಡುತ್ತೆ ನಮ್ಮ ಈ ದಾಸವಾಳದ ಹೂವು. ಅದು ಅಲ್ಲದೆ ಇದಕ್ಕೆ ಕೂದಲು ಉದುರೋದು ಕಡಿಮೆ ಮಾಡೋದಲ್ಲದೆ ನಿಮಗೇನಾದರೂ ಬಿಳಿ ಕೂದಲು ಇದ್ರೂ ಕೂಡ ಅದನ್ನು ಕೂಡ ಹೋಗ್ಲಾಡಿಸುತ್ತೆ. ಬಟ್ ರೆಗ್ಯುಲರ್ ಯೂಸೇಜ್ ಮಾಡೋದ್ರಿಂದ. ಇನ್ನು ಮೊಸರಲ್ಲಿರುವಂತಹ ಲ್ಯಾಕ್ಟಿಕ್ ಅಂಶ ಕೂದಲಿಗೆ ಕಂಡೀಷನಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಇದು ಆಲ್ಟರ್ನೇಟಿವ್ ಆಗಿ ಕಂಡೀಷನರ್ ಆಗಿ ಕೂಡ ಕೆಲಸ ಮಾಡುತ್ತೆ. ನಾವು ಹಾಕೊಂಡಿರುವಂತಹ ಹೈಬಿಸ್ಕಸ್ ಹಾಲು ಹಾಗೂ ಈ ಕರ್ಡ್, ದಟ್ ಮೀನ್ಸ್ ಮೊಸರಿನ ಮಿಶ್ರಣ ಏನಿದೆ ಕೂದಲಿಗೆ ಡ್ಯಾಂಡ್ರಫ್ ದೂರ ಮಾಡೋದಲ್ಲದೆ ಒಳ್ಳೆ ಕಲರ್ ಕೊಡುತ್ತೆ. ದಟ್ ಮೀನ್ಸ್ ಬ್ಲ್ಯಾಕಿಶ್ ಕಲರ್ ಜಾಸ್ತಿ ಮಾಡುತ್ತೆ. ಇನ್ನು ವೈಟ್ ಹೇರ್ಸ್ ಕೂಡ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಖಂಡಿತವಾಗಿಯೂ ನೀವು ಧಾರಾಳವಾಗಿ ಯೂಸ್ ಮಾಡಬಹುದು. ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ನಾನು ಫಿಂಗರ್ ಟಿಪ್ಸಿಂದ ಈ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಲೈಟಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ತಲೆ ಬುರುಡೆಯಲ್ಲಿರುವಂತಹ ಒಳ ಒಂದು ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ ಹಾಗೂ ನರ್ಚರ್ ಕೊಟ್ಟು ಕೂದಲಿಗೆ ಇನ್ನೂ ಸರ್ಕ್ಯುಲೇಷನ್ ಜಾಸ್ತಿ ಕೊಟ್ಟು ಕೂದಲು ಉದುರೋದು ಸಂಪೂರ್ಣ ಕಡಿಮೆ ಮಾಡುತ್ತೆ. ಈಗ ಈ ಎಫೆಕ್ಟಿವ್ ಆಗಿರುವಂತಹ ಹೇರ್ ಪ್ಯಾಕ್ನ ನಾನು ಅಪ್ಲೈ ಮಾಡಿಕೊಂಡೆ. ಈಗ 1.5 to 2 ಗಂಟೆಗಳ ಕಾಲ ಬಿಟ್ಟು ನಾನು ಹೆಡ್ ಬಾತ್ ತೆಗೆದುಕೊಂಡು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ. ಸೊ ಕೀಪ್ ಆನ್ ವಾಚಿಂಗ್. ದಿಸ್ ಇಸ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ನಿಮಗೋಸ್ಕರ ನಿಮಗಾಗಿ. ಡೋಂಟ್ ಮಿಸ್ ಟು ವಾಚ್ ಅಂಡ್ ಸಬ್ಸ್ಕ್ರೈಬ್, ಲೈಕ್ ಮೈ ಚಾನಲ್. ಸೊ ಅಪ್ಲೈ ಕೂಡ ಮಾಡಿಕೊಂಡೆ, ನೀವು ನೋಡಿದ್ರಿ. ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ನಂಬಿ. ಇದರ ಬೆನಿಫಿಟ್ಸ್ ಕೂಡ ನಾನು ನಿಮ್ಮ ಹತ್ರ ಹೇಳಿದೆ. ಅಕ್ಕಪಕ್ಕದ ಮನೆಯಲ್ಲಿಯೇ ಸಿಗುತ್ತೆ ದಾಸವಾಳದ ಹೂವು. ಬಿಳಿ ದಾಸವಾಳನೇ ಬೇಕಾ? ಇಲ್ಲ, ನೀವು ಕೆಂಪು ದಾಸವಾಳನ್ನು ಯೂಸ್ ಮಾಡಬಹುದು. ಬಟ್ ಬಿಳಿ ದಾಸವಾಳ ಯೂಸ್ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಒಂದು ಕೂಡ ಲಿಟ್ರಲಿ ಕೂದಲು ಉದುರ್ತಾ ಇಲ್ಲ ನೋಡಿ. ಜೋರಾಗಿ ಹೇಳ್ತಾ ಇದ್ದೀನಿ, ಉದುರ್ತಾ ಇಲ್ಲ. ಕೂದಲು ಕೂಡ ಇನ್ನೂ ನನಗೆ ಉದ್ದ ಆಗಿದೆ, ಲೆಂತಿ ಆಗಿದೆ, ವಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ. ಸೊ ಇದನ್ನ ನೀವು ಇವತ್ತೇ ಅಪ್ಲೈ ಮಾಡ್ಕೊಳ್ಳಿ, ರೆಡಿ ಮಾಡಿಕೊಂಡು. ಯಾವುದೇ ರೀತಿಯ ಕಿರಿಕಿರಿ ಇಲ್ಲದೆ ಜಸ್ಟ್ ವಾರಕ್ಕೆ 1 ಸಾರಿ ಆದರೂ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಒಂದು 4 ರಿಂದ 5 ಸಲಕ್ಕೆ ನಿಮಗೆ ಖಂಡಿತವಾಗಿಯೂ ವಿಸಿಬಲ್ ಆಗಿರುವಂತಹ ರಿಸಲ್ಟ್ ಸಿಗುತ್ತೆ. ಕೆಲವರಿಗೆ ಒಂದೇ ಸಲ ಸಿಗುತ್ತೆ. ನನಗಂತೂ ಒಂದೇ ಸಲ ಸಿಕ್ಕಿದೆ. ನಾನು ನಿಮ್ಮ ಜೊತೆ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಸೊ ಡೂ ಅಪ್ಲೈ ಅಂಡ್ ಗೆಟ್ ದ ಬೆಸ್ಟ್ ರಿಸಲ್ಟ್ಸ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ನೋಡಲ್ಲಿ ತಾರೆ ನಾಚಿದೆ ಮಿಂಚಿದೆ. ಓಕೆ ಫ್ರೆಂಡ್ಸ್.